ಮಗ ದೇವಿ ದೇವಿ ಯಾರು ಸದ್ದೆ ಇಲ್ವಲ್ಲ ಮಗ ದೇವಿ ಹೋಗ ಹೋಗ ಅಣ್ಣ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಬನ್ನಿ ಅಣ್ಣ. ಉಂಕತೆ ನಾನು ಚೆನ್ನಾಗಿವ್ನಿ, ನೀವೆಂಗಿದ್ರಿ ಬಿಗ್ರೆ? ಮಗ ಎಲ್ಲರೂ ಚೆನ್ನಾಗಿದ್ದಾರ? ಐಕ್ಳು ಮಕ್ಳೆಲ್ಲ ಚೆನ್ನಾಗಿದ್ದಾರ? ಇನ್ನೇನು ಸಮಾಚಾರ? ಬಿಗ್ರೆ ನಾವೇನು ಹೇಳೋದು, ನೀವೇನು ಹಿಡಬೇಕು? ಅಪ್ಪುಪುರದಾಗ ಬಂದಿದ್ರಿ, ಬನ್ನಿ. ಅಣ್ಣ ಕಾಲು ತೊಳೆದು ತಗೊಳ್ಳಿ. ಕುಡಿ ಬಿಗ್ರೆ ಕುಡಿ. ಅದೇಯ ಹಾಲು ತಂದಿದ್ದು. ಅಣ್ಣ ಈ ಪಾಟಿ ಡಬ್ಬದಲ್ಲಿ ಹಾಲು ತಂದಿದ್ರ? ಏನು ಮಾಡಕ್ಕೆ ಇಷ್ಟೊಂದರಿ ತಂದಿದ್ರಿ? ಡೈರಿಗಿರಿಗೆ ಹಾಕ್ತಾನೆ ಆಗ್ಬಿಟ್ಟು ದಿನಾಲುವೇ ಹಾಲೇನು ಡೈರಿಗೆ ಹಾಕ್ತಾನೆ ಇರ್ತೀವಲ್ಲ ಬುಡಿ, ಅದಿದ್ದಿದ್ದೆ ಯಾಕತ್ತೆ ದಿನವ. ನಾನು ಸುಮಾರು ದಿವಸ ಆಗೈತಲ್ಲ ಐಕ್ಳು ನೋಡಿ, ಅದಕ್ಕೆ ಇವತ್ತು ಹೋಗೋದ ಅನ್ಕಂಡೆ. ಹಂಗೆ ಬಂದಲ್ಲ, ಹಾಲ್ಗಿಲ್ಲ ಬೆಣ್ಗಿನೇ ಮಾಡ್ಗಿರ್ಕಂಡಾರ ಏನೋ ಅಂದ್ಬಿಟ್ಟು ಹಂಗೆ ತಗೊಬಂದೆ ಕತೆ. ನೆನ್ನೆ ಮೊನ್ನೆ ಲಕ್ಷ್ಮಿ ಬಂದಿದ್ದಲ್ಲ, ಐಕ್ಳು ಹಂಗವೆ ಚೆನ್ನಾಗವೆ ನೆಗಾಡ್ತವೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ನಾನು ನೋಡ್ಬೇಕಲ್ಲ ಐಕ್ಳ ಅನ್ಕೊಂಡು ಬಂದೇ ಬಿಟ್ಟೆ. ಅತ್ತಾಗಿ ಜ್ಞಾನ ಆಗೋಯ್ತು ಐಕ್ಳು ನೋಡೋಕೇನ. ನನಗೂ ಭಾರಿ ಖುಷಿ ಆಯಿತು, ನೀವು ಬಂದಿದ್ದೀರಲ್ಲ, ಭಾರಿ ಅಂದರೆ ಭಾರಿ ಖುಷಿ ಆಯಿತು. ಬನ್ನಿ ಒಳಗೆ, ಇಲ್ಲೇ ನಿಂತ್ಕೊಂಡು ಹಂಗೆ ಮಾತಾಡ್ತಿರ್ತೀರಲ್ಲ, ನಾನು ಬೇರೆ ಅಂತಡ್ಡಿ ನಾನು ಆಚರಣೆ ನಿಂತ್ಕೊ ಕೂತೀನಿ, ಮನೇಲಿ ಮಾತಾಡ್ತಾ. ಬನ್ನಿ ನಾಗರಾಜ ಎಲ್ಲರೂ ಚೆನ್ನಾಗಿದ್ದಾರಾ? ಬೀಗ ಹೆಂಗಿದ್ದಾರು? ಅವ್ರನ್ನೂ ಕರ್ಕೊಬರಕ್ಕಾಯ್ತಿಲ್ವಾ? ಒಳ್ಳೆಯ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ. ನೆನ್ನೆ ತಾನೇ ಬಂದು ಹೋಗೋಳೆ ಕರ್ಕೊಬರೋಣ. ಸರಿಯಾಗಿ ಮಾತಾಡ್ತಿದ್ದೀರಿ ಬಿಡಿ. ಅಲ್ಲಿ ದಾನ ದಿನಗಳೆಲ್ಲ ಇರ್ತವಲ್ಲ, ಅದಕ್ಕೆ ನಾನು ಬರೋಕ್ಕಾಗಲಿಲ್ಲ ಇಷ್ಟು ದಿನ ಕಂಟ. ಸರಿಯಾಗಿ ನೋಡ್ಕೋಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಅವ್ರು ನೋಡಿದ್ರಲ್ಲ ಹೆಂಗಿದ್ರು ಐಕ್ಳುನ ತಾಳು ಒಂದು ಅಜ್ಜೆಂಟ್ ನೋಡ್ಕೊಂಡೆ ಬಂದ್ಬಿಡೋದ, ಗೊತ್ತಾಗೋಯ್ತದೆ. ಜಲ್ದಿ ಬಂದ್ಬಿಡೋದು ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಕತೆ. ಬೀಗ್ರೆ ಬೇಜಾರು ಮಾಡ್ಕೊಬಿಟ್ಟಿರಿ. ನೆನ್ನೆ ತಾನೇ ಬಂದ್ಬಿಟ್ಟು ಹೋದವರು ಹಾಳೆ ಬಂದು ಕುತ್ಕೊಬಿಟ್ರು ಅಂತ. ಅಲ್ಲ ಯಾಕಂಗೆ ಅನ್ಕೊಂಡಿರಿ? ನೀವು ಬರೋದೆಚ್ಚೋ, ನಾವು ನಿಮ್ಮ ಕರೆದಿ ಪಾವಸೋದೆಚ್ಚೋ. ಬನ್ನಿ, ಯಾರ ಮನೆಗೆ ಬಂದಿದ್ದೀರಿ? ಯಾರು ನೋಡಕ್ಕೆ ಬಂದಿದ್ದೀರಿ? ನಿಮ್ಮ ಸೊಸೆಯರನ್ನ ನಿಮ್ಮ ಮಕ್ಕಳನ್ನ ನೋಡಕ್ಕೆ ಬಂದಿದ್ದೀರಿ? ಬನ್ನಿ, ನಾವು ಯಾರು ಬೇಡ ಅನ್ನೋಕ್ಕೆ. ಬನ್ನಿ ಅಣ್ಣ, ನೀರು ತಗೊಳ್ಳಿ, ಕಾಲು ತೊಳ್ಕೊಳ್ಳಿ ತಗೊಳ್ಳಿ. ಕೊಡಿ, ಕಾಲು ತೊಳ್ಕೊತೀನಿ. ಹಾಲು ತಗೊಳ್ಳಿ. ಇಲ್ಲೇ ಮಡ್ಬಿಟ್ರೆ ಕಾಲು ತುಳಾಗೋಯ್ತದೆ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿನಿ. ನಮ್ಮ ಮಟ್ಟಿಯವಳು ಹೇಳಿ ಕಳಿಸಿದ್ದು 108 ಸಲ ಹೇಳಿದ್ಲು. ಹಾಲು ಸರು ಚೆಲ್ಗಿಲಿಸ್ಬಿಟ್ಟಿದ್ವಿ, ಅಲ್ಲಿನೇ ಮಡ್ಬಿಡಿ ಮಗಿಗೆ ಇಬ್ಬಳಿಗೆ ಕಾಲು ತುಳಾಗೋಯ್ತದೆ ಅಂತ. ತಗೊಳ್ಳಿ ಹಾಲ. ಅಣ್ಣ ಸರಿ ಕತ್ಕೊಡಿ, ನನಗೂ ಭಾರಿ ಸಂತೋಷ ಆಯಿತು. ನಿಮ್ಮನ್ನ ಕರ್ದಿ ನನಗೂ ಸಾಕಾಗೋಗಿತ್ತು. ಅಲ್ಲ ಬೀಗರು ಬರೋದೇ ಇಲ್ವಲ್ಲ ಅಂತ ಅನ್ಕೋತಿದ್ದು. ಬುಡಿಗೆ ಎಲ್ಲರೂ ಬಂದ್ರಲ್ಲ. ಅಲ್ಲ ನೀವೇ ನಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು. ಮನೆ ತಾವು ಯಾರು ಇರಲೇಬೇಕು, ಇಲ್ಲಾಂದ್ರೆ ಐಕಿಲ್ಲ ಕತೆ. ಮಗ ಏನು ಮಾಡ್ತಿದ್ದೀನಿ ನೀನು? ಅಕ್ಕ ಒಪ್ಪಕ್ಕೆ ಅಣ್ಣ ಬಂದವರಲ್ಲ, ಹುಸಿ ಬೋಂಡನಾರು ಉಯ್ ಕೊಡೋದಂತ ಕಾಫಿ ಕಾಯಿಸ್ಬಿಟ್ಟು. ಹೋಗ, ಏನು ಬೇಡಕತ್ತೆ ಬೈಲಿ, ನಾನು ಹೋಯ್ತೀನಿ ಅಂತ ಒಂಟ್ಕ ನಿಂತ್ಕೊಂಡವನೇ. ಏನು ಕಾಯಿಸಿ ಏನು ಬೇಡಕ ಸುಮ್ಮೀರು. ಯಾಕೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ? ಏನು ಹಿಂಗೆ ಮಾತಾಡ್ತಿದ್ದೀರಿ? ನಡೀರಿ ಹೇಳ್ತೀನಿ ಹೋಗ್ಬೇಡಿ ಅಂತ. ಆಮೇಲೆ ನಾನಂತೂ ನಿಮ್ಮ ಮಟ್ಟಿಗೆ ಯಾವತ್ತೂ ಬರೋಕಿಲ್ಲ ನೋಡಿ. ಆಮೇಲೆ ಏನೋ ಹೇಳ್ಕೊಬೋಬ ನಿಮ್ಮ ಬೀಗರಿಗೆ ನೀನೇ ಹೇಳ್ಕೊ. ಅವ್ನು ಬೇರೆ ಅಲ್ಲಿ ಹಸಗಿಸಿ ಎಲ್ಲ ಮೇಯಿಸ್ಬೇಕು. ಹೋಯ್ತೀನಿ ಮುಗಿ ನೋಡ್ಕೊಂಡು ಹಾಲು ಕೊಟ್ಟು ಹೋಗೋದನ್ಕ ಬಂದಿ ಅಂತ ಕೂತವನೆ. ನೀನು ನೋಡಲಿ ಬೋಂಡ ಕಡಿ ಮಾಡ್ಕೊತ ಕೂತಿದ್ದಿ. ನಡೀರಿ ಏನೋ ಹೇಳ್ತೀನಿ ಅವ್ರಿಗೆ, ನಡೀರಿ. ಮಗ ಎಲ್ಲನೂ ರೆಡಿ ಮಾಡ್ಕೊಬಿಟ್ಟಿದೀಯಾ ಬೋಂಡ ಯಾಕೆ ನೋಡಕ್ಕ? ಇಲ್ಲೇ ಈರುಳ್ಳಿ ಸಾಪ್ಸಿಗೆ ಸೊಪ್ಪು ಎಲ್ಲನೂ ಕುಯ್ಕ ರೆಡಿ ಮಾಡ್ಕೊಂಡಿನಿ. ಒಂದೇ ಹಾಕಿಲ್ವಾ? ನಾನು ಅವರೇ ತಿನ್ನಲಿ, ಅಪ್ರೂಪಕ್ಕೆ ಬಂದವ್ರೆ ಅಂತ ಮಾಡಿದ್ರೆ ಹಿಂಗೆ ಮಾಡೋದು. ಸರಿ ಕಂತಕೋ, ಹೇಳ್ತೀನಿ ಜಲ್ದಿ ಮಾಡಿಬಿಡಿ. ತಡ ಬರ್ತೀನಿ ಹೇಳ್ಬಿಟ್ಟು. ಬೀಗರು ಬೇರೆ ಹೋಯ್ತೀನಿ ಅಂತ ಆಟ ಮಾಡ್ಕೊತಾರೆ. ತಾಳು ಜಲ್ದಿಗೆ ಹೋಗಿ ಬೋಣಿಗೆ ಅಂತ ಸಿಕ್ಕೆಲ್ಲ ಕಲ್ಸ್ಕೊಂಡು ಎಣ್ಣೆಗೆ ಹಾಕ್ಬಿಟ್ಟು ಒಂಚೂರು ಟೀ ಮಡಿಕೊಬಿಡ್ತೀನಿ. ಅದು ಕೊಡೋಕಾಯ್ತಿದ್ದೆ. ಆಮೇಲೆ ಏನಾದ್ರು ನಾಷ್ಟ ಇಷ್ಟ ಮಾಡಿಬಿಟ್ಟು ನೋಡೋದ ಇದ್ರೇನು ಬಾಡ್ಗಿಟ್ಟು ತರಿಸೋದ.
ಬೋಂಡದಿಟ್ಟು ಯಾವುದಕ್ಕೆ ಬಂದರೆ ಸರಿ ಆಗಿದೆ. ಏನೋ ಸೊಪ್ಪು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿವನಿಲ್ಲ ಒಂದು ಅದಕ್ಕೆ ಬಂದಕ್ಕೆ ಚೆನ್ನಾಗಿದೆ. ಇಷ್ಟೇ ಸಾಕು. ಎಣ್ಣೆ ಕಾಯಕ್ಕಿಟ್ಬಿಟ್ಟು ಇದು ಮಾಡಿಬಿಡ್ತೀನಿ. ಬೋಂಡ ಉಯ್ದು ಒತ್ಕಿತ್ತಾಗೋದೇನೋ ಕಣೆ. ಬನ್ನಿ ಅಕ್ಕ ಬನ್ನಿ, ಎಲ್ಲನೂ ರೆಡಿ ಮಾಡಿ ಮಡ್ತೀವಿ. ಇದಕ್ಕೆ ಬೋಂಡ ಉಯ್ಯಕ್ಕೆ ಹಸಿಟ್ಟನ್ನೆಲ್ಲ ಕಲಸಿ ಹಸಿ ಸಬ್ಸಿಗೆ ಸೊಪ್ಪಿತ್ತು ಅದು ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಕಳ್ಳೆ ಹಸಿಟ್ಟು ಹುಸಿ ಉಪ್ಪು ಎಲ್ಲನೂ ಹಾಕಿ ಕಲಸಿ ಮಡ್ತೀವಿ. ಈಗ ಎಣ್ಣೆ ಹುಯ್ಕೊಡ್ತೀನಿ ತಾಳಿ. ಮಗ ಈರುಳ್ಳಿನ ಹಂಗೆ ಕುಯ್ದು ಮಡಗಿದ್ದು ಏನು ಮಾಡಕ್ಕವ ಅಕ್ಕ ಹುಸಿ ಜಾಸ್ತಿ ಆಗೋಯ್ತು ಈರುಳ್ಳಿ ಅದಕ್ಕೆ ಎತ್ತು ಮಡ್ತೀವಿ. ಏನಕ್ಕಲ್ವೇ ಅಡ್ಡಿಗ್ರಣೆ ಮಾಡಿದ್ರೆ ಹಾಕೋದು ಅಂದ್ಬಿಟ್ಟು ಹಾಕ್ಬಿಡುವೆ. ಏನಾಯ್ತಿತ್ತು ಬರೀ ಈರುಳ್ಳಿನೇ ಸಿಗ್ತದೆ ಅಂತ ಕನಕ ಸೊಪ್ಪು ಹಾಕಿವೆಲ್ಲ ಸಬ್ಸಿಗೆ ಸೊಪ್ಪು ಅದು ಹೊಸಿದ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಸರಿ ಕಣ್ಮಗ ಉಪ್ಪ ಹುಸಿ ಆಯ್ತಿಗೆ ಹಾಕು. ಜಾಸ್ತಿ ಹಾಕಿದ್ರೆ ಬಾಯಿಗೆಲ್ಲ ಬರೀ ಉಪ್ಪು ತಿನ್ನಂಗಾಯ್ತದೆ. ಹುಸಿ ಹಾಕು ಕನಕ ಹುಸಿನೇ ಹಾಕಿಲಿ. ಜಾಸ್ತಿ ಆದರೆ ಚೆನ್ನಾಗಿರಕ್ಕಿಲ್ಲ. ನೀನು ವಡೆ ಬೋಂಡ ಅವಕ್ಕೆಲ್ಲ ಅದಕ್ಕಿರ್ಬೇಕು. ನೀವು ಎಣ್ಣೆಗೆ ಬೇಯಿಸ್ಬಿಡ್ತೀವಲ್ಲ ಉಪ್ಪು ಜಾಸ್ತಿ ಅಷ್ಟು ತಿನ್ನಕ್ಕಾಯ್ಕಿಲ್ಲ ಕತೆ. ಅಣ್ಣವ್ರು ಏನಂದ್ರೆ ಅಕ್ಕ ಸುಮ್ಮನೆ ಏನು ಮಾಡಕ್ಕೆ ಅವ್ರಿಗೆಲ್ಲವ ತೊಂದರೆ ನಾನು ಒಯ್ತಿಲ್ವ ಅಂತ ಕೂತಿದ್ದೆ. ಇನ್ನು ಐಟ್ಲ ಆಟ ಆಡ್ಸ್ತಾರು ಬರ್ತೀನಿ ಅಂದ್ಬಿಟ್ಟು ಹಂಗೆ ಬಂದೆ ಕತೆ. ಆಯ್ತವ ಒಯ್ತೀನಿ ಅಂತ ಕೂತವನೆ. ಅಕ್ಕ ತಾಳಿ ಮಡ್ಬಿಟ್ಟು ಬಂದ್ಬಿಡ್ತೀನಿ ಮಾಡ್ಕೊಟ್ಟಾನಂತೆ. ಅಕ್ಕ ನೀವೇ ಒಲೆ ಹುರಿ ಹಾಕ್ಬಿಟ್ರೆ ಅವನು ಓದ್ತಾಯ್ತದೆ ಅಂದ್ಬಿಟ್ಟು ತುದಿ ಕಾಲೆಲ್ಲ ನಿಂತವನ್ನೆಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಅದಕ್ಕೆ ತಳು ಒಲೆನಾರು ಜಲ್ದಿ ಹುರಿ ಹಾಕ್ಬಿಟ್ರೆ ಒಂದೆರಡು ಎಣ್ಣೆ ಕೊಯ್ದ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಬೋಂಡ್ವ ಕೊಟ್ಬಿಡದ ಅಂದ್ಬಿಟ್ಟು ಹಂಗೆ ಉರಿ ಹಾಕ್ತೈಕತ್ತೆ. ಬನ್ನಿ ನೀವು ನಾನು ಮಾಡ್ಕೊತೀನಂತೆ. ವಾತಾರಿಂದ ಭಾರಿ ಸಾಕಾಗಿದ್ದೀರಿ. ಅದು ಅಲ್ಲದೆ ದೇವಿಗೆ ಬೇರೆ ನೀರು ಇದ್ದಿದ್ದೀರಿ ಮಗಿಗೆಲ್ಲ ನೀರು ಇದ್ರಿ ಎದ್ದ ತಕ್ಷಣವ ಬನ್ನಿ ಸಾಕಾಗಿದ್ರಿ ಕತೆ. ನಾನು ಮಾಡ್ಕೊತೀನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ ನಿಮಗೂ ಬಿಸಿ ಬಿಸಿ ಬೋಂಡ ಹಾಕೊಟ್ಟನು ಟೀ ಕಾಯಿಸ್ಕೊಟ್ಟನು ತಿನ್ಕೊಂಡು ಕುಡ್ಕೊಳ್ಳಿವ್ರಿ ಅಂತೆ. ಅಕ್ಕ ಬೀಗ್ರಿಗೆ ಹೇಳಿ ಇನ್ನೊಂದು 2 ದಿವಸ ಉಳ್ಕೊಳ್ಳಿ ಅಂತ ಬಾಡು ಮೀನು ತರಕಾಗಿದೆ. ಏನು ಮಾಡಕ್ಕೆ ಮಗ ಏನು ಮಾಡೋಕ್ಕೆ ಬೇಡಕ್ಕ ಸುಮ್ಮನಿರು. ಬಾಡು ಬೇಡ ಮೀನು ಬೇಡ ಏನು ಬೇಡ ಇಲ್ಲೇ ಹುಸಿ ಖರ್ಚು ಆಯ್ತಾ ಸುಮ್ಮನೆ ಏನೋ ಬಂದ್ಬಿಟ್ಟು ಖರ್ಚು ಮಾಡಿಸ್ತಾ ಇದ್ವಿ ಅನ್ನಂಗೆ. ಅದು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಕನಕ. ಏನು ಖರ್ಚು ಇಲ್ಲ ಏನೂ ಇಲ್ಲ ಕತೆ. ಇವ್ರು ಬಂದು ಹೊಸ ದಿವಸ ಆಯ್ತಾ ಆಗ ಸುಮಾರು ದಿವಸ ಬಂದಿದ್ದು. ದೇವಿ ಬಸ್ಸಿಗೆ ಆಗಿದ್ದಲ್ಲ ಆಗ ಬಂದಿದ್ದು. ಆಮೇಲೆ ಇನ್ನು ಯಾವಾಗ ಬಂದಿದ್ರು ಬಂದೇ ಇಲ್ಲ ಕತೆ. ಕೊಡ್ಮಗ ಇಲ್ಲಿ ಹೆಂಗಿರು ಒಳ್ಳೆ ಚೆನ್ನಾಗಿ ಉರಿತದೆ. ಬಾಂಡೆ ಮಾಡಿಬಿಟ್ಟು ಎಣ್ಣೆ ಕಾಯಿ ಹಾಕ್ಬಿಟ್ಟು ಒಂದು 4 ಬಿಸಿ ಬಿಸಿ ಉಯ್ದು ಕೊಟ್ಬಿಡದ. ಏನು ಹೋಯ್ತೀನಿ ಅಂತ ತುದ್ಗಾರೆಲ್ಲ ನಿಂತಾಕೂತಾನೆ. ಮಗ ಒಂಚೂರು ಸೋಡಾ ಹಾಕಿದ್ದಾನೆ. ಕಣ್ಣು ಕಾಣ್ತೋ ಕಾಣಿರೋ ಬಿಡ್ತೋ ಬಿಡ್ದಿರೋ ನಂಗೆ ಹಾಕು ಚೆನ್ನಾಗಿ ಬರ್ತದೆ. ಕನಕ ಒಂಚೂರು ಹಾಕಿವ್ನಿ ಕೊಡವ ಇಲ್ಲಿ. ಒಲೆ ಉರಿತದೆ ಬಾಂಡೆ ಮಾಡಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಬುತ್ತಾದೇನಾಗದೆ ನೋಡ್ಕೊಬತ್ತೀನಿ ತಾಳವ ಏನು ಇಡ್ತಾರೆ ಬರ್ತೀನಿ. ಮಗ ಕೈಗೆ ಸುಟ್ಕೊಬಿಟ್ಟು ಹುಷಾರು.
ಇದೊಂದು ಒಬ್ಬೆ ಬೇಕಂದ್ರೆ ಎಲ್ಲ ಬೆಂದಾಗ ಅದು ಎತ್ತಾಕ್ಬಿಟ್ಟು ಜಲ್ದಿ ಟೀ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಬೀಗ್ರನ್ನ ಕರಿಬೇಕಾಯ್ತಲ್ಲ, ಇಲ್ಲ ಸುಬ್ಬಕ್ಕರ್ನವ್ರು ಕರಿಬೇಕಾಯ್ತು. ಆಯ್ತವ ಅಕ್ಕ ಬನ್ನಿ, ಬಿಸಿ ಬಿಸಿಯಾ ಬೋಂಡ ತಿನ್ಕೊಳ್ಳಿ ಬನ್ನಿ. ಅವ್ರನ್ನೂ ಕೈ ತೊಳ್ಕೊಳ ಕೇಳಿರಿ. ಕೂತಾನೆ ಬವ್ವ. ಅಲ್ಲ ಈಗ್ಲ ಬೇಕಂಗೆ ಆಟ ಮಾಡ್ತಿದ್ವಲ್ಲ, ಯಾಕಂಗೆ ಹೇಳ್ತಿದ್ದು ಈ ಹತ್ರ ಆಗದೆ ಎಲ್ಲ ನಿದ್ದೆ ಮಾಡ್ತಿದ್ವಲ್ಲ, ಈಗ ಎದ್ವಲ್ಲ ಅದಕ್ಕೆ ಕಿಚ್ಕತ್ತಾವೆ ಕತೆ. ಬೀಗ ಏನು ಮಾಡ್ತಿದ್ದರು ಈಗ್ಲ ಆಟಾಡ್ತಾ ಕೂತವನೆ ನೋಡ್ತಿಲ್ವಲ್ಲ, ಭಾರಿ ಆಸೆ ಆಗ್ಬಿಟ್ಟದೆ. ಅದಕ್ಕೆ ಕರ್ಕೋಗದ ಕಣವ ಕರ್ಕೋಗದ ಅಂತ ಆಟ ಹಿಡಿತಾ ಕೂತವನೆ ಬವ್ವ. ಈಗಲೇ ಕರ್ಕೋಗದ ಅಂತ ಐಕ್ಳು ಕಂಡ್ರೆ ಭಾರಿ ಆಸೆ ಅವ್ನಿಗೆ. ಬಾ ಇನ್ನು ಎಷ್ಟು ದಿವಸ ಸುಮಾರು ದಿವಸ ಆಯ್ತಲ್ಲ, ಬಾ ಕರ್ಕೋಗದ, ಇಲ್ಲಿ ನೋಡ್ಕೊಳ್ಳೋದು ಬದ್ದು ಅಲ್ಲೇ ನೋಡ್ಕೊಳ್ಳಿ ಅಂತ ಏನು ಆಟ ಮಾಡ್ತಾ ಕೂತವನೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ತಕಡಿ ಇರಿ, ಇಲ್ಲ ಸ್ವಲ್ಪ ದಿವಸ ಬಾ ಅಂತಾನೆ ಮಾಡ್ಬಿಟ್ಟು ಕಳಿಸ್ತೀನಂತೆ. ಇನ್ನೆಲ್ಲಿಗೆ ನಿಮ್ಮ ಮಕ್ಳ ನಿಮ್ಮಟ್ಟಿಗೆ ಕರ್ಕೋಗಿರಂತೆ. ಅದೇ ಹೇಳ್ತಾ ಕೂತೀನಿ, ನಮ್ಮಟ್ಟಿಗೆ ಎಲ್ಲ ಕರ್ಕೋಗೋದು ಇನ್ನೆಲ್ಲಿ ಕರ್ಕೋದವು, ಇರು ಸುಮ್ಮನೆ ಹೊಸ ಬಾ ಅಂತಾನೆ ಮುಗಿರಿ ಅಂತ ಏನು ಬೋಯ್ತಾ ಕೂತಿದ್ದೆ ಅದನ್ನೇ.